ನೋಡಿ ಆಯ್ತಲ್ಲ, ನೋಡಿ ಅಲ್ಲ ಅಷ್ಟು ಗಟ್ಟಿ ಇದೆ, ಗಟ್ಟಿದೆ, ಸ್ಟ್ರಾಂಗ್, ಫರ್ಟಿಲಿಟಿ ಓ ತಾಕತ್ತಂದ್ರೆ ಅದು ಗಿಡದ್ದು. ಅಂದ್ರೆ ಒಬ್ಬ ಕೊಂಡೋಗ್ತಾನಲ್ಲ ಹೌದು ಅವ ನೆಮ್ಮದಿಯಿಂದ ಕೊಂಡೋಗ್ಬೇಕು ಅಂತ. ಹೌದು ಇದನ್ನು ಜಾರಿಸಿದೆ, ಕರೆಕ್ಟ್ ಬರ್ತದೆ ನೋಡಿ, ಹೀಗೆ ಬಲಗೈಯಲ್ಲಿ ಹಿಡಿಯಿರಿ, ಇದು ಕರೆಕ್ಟ್ ನೋಡಿ ಇಲ್ಲಿ ಚೆನ್ನಾಗಿದೆ ಬೇರು. ನೋಡಿ ಬೇರು ಹೇಗೆ ಹೋಗಿದೆ ಅಂದ್ರೆ ಅದು ತೊಟ್ಟೆ ಜಾಸ್ತಿ ದೊಡ್ಡದಾದ್ರಿಂದ ಎಷ್ಟು ಅದಕ್ಕೆ ಬೇರು ಹೋಗ್ಲಿಕ್ಕೆ ಅವಕಾಶ ಆಯಿತು. ಬೂದಿ ಇದನ್ನು ನಾವು ಬಿಸಾಡುದಿಲ್ಲ ಇಲ್ಲಿ ಕೂಡ, ಹೌದು. ಅದನ್ನು ಹಾಕಿ ಮತ್ತೆ ಮಣ್ಣು ಮುಚ್ಚಿದ್ರೆ ಆ ಪೊಟ್ಯಾಷಿಯಂ ಅಂಶವನ್ನು ನಾವು ಈಗಲೇ ಮಣ್ಣಿಗೆ ಕೊಟ್ಟಂತ ಒಂದು ವ್ಯವಸ್ಥೆ ಆಗ್ತದೆ. ಕೃಷಿಕರು ಹೆಚ್ಚಾಗಿ ನೋಡುದು ಮಲ್ಲಗೆ ದಯಗೊರ್ಲಿ, ಎತ್ತರ ಅಂದ್ರೆ ಅವರಿಗೆ ಅಷ್ಟು ನಾಲೆಜ್ ತಪ್ಪಲ್ಲ, ಹೌದು, ಅವರ ತಿಳುವಳಿಕೆ ಅಷ್ಟು. ನಾನು ಈಗ ಹೇಳ್ತೇನೆ ಕೃಷಿಕರಿಗೆ, ಎತ್ತರದ ಗಿಡ ಮುಖ್ಯ ಅಲ್ಲ, ಅದು ಆ ತಳಿಗೆ ಸರಿಯಾಗಿ ಬೆಳೆಯುದು. ಈಗ ಮಂಗಳ ಇಂಟರ್ಸಿ ಮಂಗಳ ಅಂದ್ರೆ ನೀವು ಎಷ್ಟು ಹುಡುಕಿದ್ರು ಇದು ಬಾಕಿ ಗಿಡಕ್ಕಿಂತ ಗಿಡ್ಡವೇ ಕಾಣುತ್ತೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನಮ್ಮ ಬಂಟ್ವಾಳ ತಾಲೂಕಿನ ಅಲ್ಲಿಪಾದೆ ಪಕ್ಕ ಅಧಿರಾಜ್ ಜೈನ್ ಅವರ ಮನೆಯಲ್ಲಿದ್ದೇನೆ. ಇಲ್ಲಿ ನಿಮಗೆ ಕಾಣ್ಬೋದು ಹಳೆಯ ತೋಟ. ಅವರೊಂದು ಮೆಥಡ್ನ ಉಪಯೋಗ ಮಾಡ್ತಾರೆ. ಏನು ಮೆಥಡ್ ಅಂತ ಹೇಳಿದರೆ, ಹಳೆಯ ತೋಟ ಎಷ್ಟು ವರ್ಷ ಆಗುತ್ತೆ ಅಷ್ಟು ವರ್ಷವರೆಗೆ ಚೆನ್ನಾಗಿ ನೋಡ್ಕೊಳ್ತಾರೆ. ಅದಾದಮೇಲೆ ಅದಕ್ಕೆ ಎಡೆಕಂಗ್ ಮಿಡ್ಲಲ್ಲಿ ಅಡಿಕೆಯನ್ನು ನೆಡಲಿಕ್ಕೆ ಹೋಗೋದಿಲ್ಲ, ಯಾಕೆಂತ ಹೇಳಿದ್ರೆ ಅದರಲ್ಲಿ ಬೆಳೆ ಚೆನ್ನಾಗಿ ಬರೋದಿಲ್ಲ ಅಂಥೇಳಿ. ಅದಾದಮೇಲೆ ಅದಕ್ಕೆ ಒಂದು 40ರಿಂದ 50 ವರ್ಷ ಆದಮೇಲೆ ಪೂರ್ತಿ ಅಡಿಕೆ ತೋಟವನ್ನೆಲ್ಲವನ್ನು ತೆಗೆದು, ಅಡಿಕೆಯ ಗೆಡ್ಡೆಯನ್ನು ತೆಗೆದು ಎಲ್ಲವನ್ನೊಂದು ಬಾರಿ ಮೇಲೆ ಕೆಳಗೆ ಮಾಡಿ ಈ ರೀತಿಯ ಒಂದು ಪ್ಲ್ಯಾಂಟ್ನ ರೆಡಿ ಮಾಡಿರ್ತಾರೆ. ಇದೆಲ್ಲವೂ ಕೂಡ ಗುಂಡಿ ತೆಗೆದು ಹಿಟಾಚಿಯಲ್ಲಿ ಅತ್ಯಂತ ಸುಂದರವಾಗಿ ಮಾಡಿರುವಂಥ ಒಂದು ಪ್ಲ್ಯಾಂಟ್. ನಾನಿಲ್ಲಿ ನಿಮಗೆ ತೋರಿಸಲಿಕ್ಕೆ ಬಂದಿರುವಂಥದ್ದು, ಅಡಿಕೆಯನ್ನು ನೆಡುವಾಗ ಬೇರೆಯವರು ಬೇರೆ ಬೇರೆ ರೀತಿಯ ಕ್ರಮಗಳನ್ನು ಉಪಯೋಗಿಸ್ತಾರೆ. ಇವತ್ತು ಅಧಿರಾಜ್ ಜೈನ್ ಅವರು ಹೇಗೆ ಅಡಿಕೆಯನ್ನು ನೆಡ್ತಾರೆ, ಅವರ ಮೆಥಡ್ ಏನು, ಅವರ ಕೃಷಿ ಅನುಭವ ಏನು ಅನ್ನುವಂಥ ಮಾಹಿತಿಯನ್ನು ಪಡೆಯೋದಕ್ಕೋಸ್ಕರ ಬಂದಿದ್ದೇವೆ. ಬನ್ನಿ ಅವರ ಜೊತೆ ಮಾತುಕತೆ ಮಾಡ್ತಾ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಪಡೆಯೋಣ. ಅಧಿರಾಜ್ ಜೈನ್ರೆ ನಮಸ್ತೆ. ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಆರಾಮ. ಮೊನ್ನೆ ನಿಮ್ಮ ಒಟ್ಟಾರೆ ಸಮಗ್ರ ಕೃಷಿಯ ಬಗ್ಗೆ ಮತ್ತು ಕಂಬಳ ಅನುಭವದ ಬಗ್ಗೆ ಮಾತಾಡಿದ್ವಿ. ಈ ಕಂಟೆಂಟ್ನಲ್ಲಿ ನಾವು ಅಡಿಕೆ ನೆಡುವಾಗ ಏನೇನು ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂಥದ್ದು. ಈಗ ಅಡಿಕೆ ಗಿಡ ರೆಡಿಯಾಗಿದೆ ಈಗ ನೆಡುವುದಕ್ಕೆ. ಇದು ನಾವು ಗಿಡವನ್ನು ನೆಡುವಾಗ ಇದು 2.5 ಫೀಟ್ ಅಗಲ ಇದೆ ಈ ಗುಂಡಿ, 2 ಫೀಟ್ ಆಳ ಇದೆ. ಅದರ ಬದಿಯಲ್ಲಿ ನೋಡಿ ಇಲ್ಲಿ ಕಣಿಗಳಿವೆ. ಈ ಕಣಿ ಅದಕ್ಕಿಂತ 6 ಇಂಚಾದರೂ ಜಾಸ್ತಿ ಆಳ ಇರಬೇಕು. ನೋಡಿ ಇಲ್ಲಿ ನಾನು ಈಗ ಇಲ್ಲೊಂದು ಸಣ್ಣ ಕಾಲುವೆ ಕಣಿ ಮಾಡಬೇಕು. ಯಾಕಂದರೆ ಗುಂಡಿಯಲ್ಲಿ ಮಳೆಗೆ ನೀರು ನಿಂತರೆ ಆ ನೀರು ಈ ಕಾಲುವೆಗೆ ಹೋಗಿ ಬಸಿದು ಹೋಗ್ಬೇಕು. ಇಲ್ಲಾಂದರೆ ಇದರ ಗಡ್ಡೆ ಏನಿದೆ, ಇದರ ಬೇರು ಕೊಳೆತು ಹೋಗ್ತದೆ. ಮಳೆಗಾಲ ದಾಟುವ ಮೊದಲೇ ಇದು ಕೆಂಪು ಕಲರ್ಗೆ ಬರ್ತದೆ ಅಥವಾ ಸತ್ತು ಹೋಗೋ ಸಾಧ್ಯತೆಗಳು ಇದ್ದಾವೆ. ಅದು ಸ್ಟ್ರಾಂಗ್ ಅಂತ ಗಿಡಗಳಿದ್ದಾಗ ಸ್ವಲ್ಪ ಉಳ್ಕೊಳ್ತದೆ, ಆದರೆ ಆಯುಷ್ಯ ಕಡಿಮೆ ಆಗ್ತದೆ, ಅದರ ಗ್ರೋತಿಂಗ್ ಪವರ್ ಕಡಿಮೆ ಆಗ್ತದೆ. ಅದಕ್ಕೆ ನಾನೇನು ಮಾಡ್ತೇನೆ ಅಂದರೆ ಈ ಥರದ ಗುಂಡಿ ಮಾಡಿ ಇದರಲ್ಲಿ ಸಣ್ಣ ಒಂದು ಚೂರು ಯಾರು ಈ ಗಡ್ಡೆ ನಿಲ್ಲೋದಕ್ಕೆ ಮಾತ್ರ ಸ್ವಲ್ಪ ಗುಂಡಿ ಮಾಡಿ ಇದರಲ್ಲಿ ನಾನು ಸ್ವಲ್ಪ ಮೇಲ್ಗಡೆ ನೆಡ್ತೇನೆ. ಯಾಕಂದರೆ ಇಲ್ಲಿ ಸ್ವಲ್ಪ ಗುಂಡಿ ಜಾಸ್ತಿ ಆದರೂ ಪರವಾಗಿಲ್ಲ, ಯಾಕಂದರೆ ಈ ಗದ್ದೆ ಆ ಗದ್ದೆಯಿಂದ ಎತ್ತರ ಇದೆ, ನೀರನ್ನು ಬಸಿದು ಬಿಡುವಷ್ಟು ಅವಕಾಶ ಇದೆ. ಇಲ್ಲಾಂದ್ರೆ ಇಷ್ಟು ಗುಂಡಿ ಕೂಡ ಮಾಡುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಎತ್ತರದಲ್ಲೇ ನೆಡುವುದು ಒಳ್ಳೆಯದು. ಹಾಗೆ ನೋಡಿ ಈ ಥರದ ಇದು 9x6 ತೊಟ್ಟೆ. ಇಷ್ಟು ದೊಡ್ಡ ತೊಟ್ಟೆ ಅಡಿಕೆ ಸಸಿ ಮಾರುವವರು ಮಾಡುವುದಿಲ್ಲ. ಈಗ ಕಮರ್ಷಿಯಲ್ ಪರ್ಪಸ್ ಆಗಿ ಮಾಡುವುದಾದ್ರೆ ಇಷ್ಟು ದೊಡ್ಡ ಇದರಲ್ಲಿ 1.5 kg ಮಣ್ಣೇ ಬೇಕು ಇದಕ್ಕೆ. ಅಷ್ಟು ಮಣ್ಣು ಜಾಸ್ತಿ ಹೋಗ್ತದೆ, ಜಾಸ್ತಿ ಹೋದಾಗ ಅಷ್ಟು ಕೆಲಸ ಜಾಸ್ತಿ ಹೋಗ್ತದೆ. ಹಾಗಾಗಿ ಆದರೂ ನಾವು ಈ ಥರದ ತೊಟ್ಟೆಯನ್ನು ಮಾಡ್ತೇವೆ. ಯಾಕಂದರೆ ನಾವು ನಮ್ಮ ಕೈಯಿಂದ ಕೊಂಡೋಗುವವರಾಗಲಿ ನಮಗೆ ಉಪಯೋಗ ಮಾಡುವಾಗಲಿ ನಮ್ಮ ಗಿಡ ಫರ್ಟಿಲಿಟಿ ಆಗಿ ಬೆಳೆಯಬೇಕು, ಇದು ನಮ್ಮ ಉದ್ದೇಶ. ಹಾಗೆ ಬೆಳೆದರೆ ಅದಕ್ಕೆ ಬಹಳ ಬೇಗ ಅದು ಫಸಲು ಕೂಡ ಕೊಡ್ತದೆ ಮತ್ತು ಒಳ್ಳೆಯ ರೀತಿಯಲ್ಲಿ ಅದು ಬೆಳೀತದೆ ಅನ್ನೋ ದೃಷ್ಟಿಯಲ್ಲಿ ಮಾಡಿದೆ. ನೋಡಿ ನಾವು ನೆಡುವಾಗ ಈ ತೊಟ್ಟೆಯನ್ನು ನೋಡಿ ಹೀಗೆ ಇದನ್ನು ಸ್ವಲ್ಪ ಕೊಯ್ದು ತೆಗಿಬೇಕು. ಸ್ವಲ್ಪ ಕೊಯ್ದರೆ ಅದು ಬರ್ತದೆ, ಇಡೀ ತೊಟ್ಟೆ ಬರ್ತದೆ ನೋಡಿ ಹೀಗೆ. ಅಂದ್ರೆ ಹರಿದೇ ತೆಗಿಬೇಕು. ನಿಮಗೆ ತೊಟ್ಟೆಯನ್ನು ಉಳಿಸಲಿಕ್ಕೆ ಮತ್ತೆ ಈ ತೊಟ್ಟೆ ಉಪಯೋಗ ಆಗುದಿಲ್ಲ. ಈ ತೊಟ್ಟೆ ಒಮ್ಮೆ ಮಾತ್ರ ಅಲ್ಲ, ಸಣ್ಣ ಆಸೆ ಬಂದ್ರೆ ಇಲ್ಲ ಗಿಡ ಹಾಳಾಗ್ತದೆ. ಆಸೆ ಮಾಡಲೇಬಾರ್ದು ಇಲ್ಲ. ಇದನ್ನು ಜಾರಿಸಿದ್ರೆ ಕರೆಕ್ಟ್ ಬರ್ತದೆ ನೋಡಿ, ಹೀಗೆ ಬಲಗೈಯಲ್ಲಿ ಹಿಡಿಯಿರಿ, ಇದು ಕರೆಕ್ಟ್ ನೋಡಿ ಇಲ್ಲಿ ಚೆನ್ನಾಗಿದೆ ನೋಡಿ ಬೇರು ಹೇಗೆ ಹೋಗಿದೆ ಅಂದ್ರೆ ಅದು ತೊಟ್ಟೆ ಜಾಸ್ತಿ ದೊಡ್ಡದಾದ್ರಿಂದ ಎಷ್ಟು ಅದಕ್ಕೆ ಬೇರು ಹೋಗ್ಲಿಕ್ಕೆ ಅವಕಾಶ ಆಯ್ತು. ಹೌದು. ಇದನ್ನ ನೋಡಿ ನಾನು ನಿಮಗೆ ತೋರಿಸ್ತೇನೆ. ಇದು ಈಗ ಗುಂಡಿ ಸ್ವಲ್ಪ ಇಲ್ಲಿ ಬೇಕು ಅಂತ ಇಲ್ಲ ನೋಡಿ, ಹೀಗೆ ಮಾಡಿದ್ರೆ ಕೂಡ ಇದನ್ನು ನೆಟ್ಟು ಜಸ್ಟ್ ನಿಲ್ಲಿಸುವಂಥದ್ದು. ಹೌದು, ಜಸ್ಟ್ ಇದು ನಿಂತರೆ ಸಾಕು. ನೋಡಿ ಇದಕ್ಕೆ ನಾವು ಸ್ವಲ್ಪ ಮಾತ್ರ ಸಾವಯವ ಗೊಬ್ಬರ ಹಾಕಬೇಕು. ಯಾಕಂದ್ರೆ ಅದು ಸಾವಯವ ಗೊಬ್ಬರದಲ್ಲೇ ಬೆಳೆದಿದ್ದು. ಅದೇ ಗೊಬ್ಬರವನ್ನು ನಾವು ಅದಕ್ಕೆ ಹಾಕಿದ್ರೆ ತಕ್ಷಣ ಅದು ತಗೊಳ್ತದೆ. ಈಗ ಬೇರೆ ಏನು ಹಾಕಿದ್ರೆ ಅದು ಸ್ವಲ್ಪ ಯೋಚನೆ ಮಾಡ್ತದೆ ತಗೊಳ್ಳಿಕ್ಕೆ. ಅದೇ ಗೊಬ್ಬರವನ್ನು ಸ್ವಲ್ಪ ನೋಡಿ ಸಾವಯವ ಗೊಬ್ಬರ ಹಾಕಿದ್ರೆ ಆ ಬೇರು ಕಂಟಿನ್ಯೂಸ್
ಬೆಳವಣಿಗೆ ಆಗ್ತದೆ. ಇದೇನು ಗೊಬ್ಬರ ಇದು? ಇದು ಮಂಗಳ ಅಂತೇಳಿ, ಇದು ಕುಂದಾಪುರ ಸೈಡ್ನಿಂದ ಈಗ ಬಹಳಷ್ಟು ಬರ್ತದೆ. ಹಾ. ಯಾಕಂದ್ರೆ ಎಷ್ಟು ಸಾವಯವ ಗೊಬ್ಬರಗಳು ಇದ್ದಾವೆ ಇವಾಗ, ಓಹೋ. ಯಾವುದಾಗ್ತದೆ ಒಂದು ಗೊಬ್ಬರವನ್ನು ಹಾಕಿ ನಾವು ಈ ಮಣ್ಣನ್ನು ನೋಡಿ ಇಲ್ಲಿ ಗಟ್ಟಿ ಮಾಡಬೇಕು. ಇದು ಮಾತ್ರ ನಾವು ಕರೆಕ್ಟ್ ಮಾಡಬೇಕು. ಈ ಗಟ್ಟಿ ಮಾಡುವ ಇದು ಉಂಟಲ್ಲ, ಇದು ಕರೆಕ್ಟ್ ಆಗಬೇಕು, ಟೈಟ್. ಮತ್ತು ಈ ಅಡಿಕೆ ಸಸಿ ಇದು ವಾರ ನಿಲ್ಲಬಾರ್ದು. ಇದು ನಾವೊಂದು ಬಹಳ ಕರೆಕ್ಟ್ ನಾಜೂಕ್ ಅಂದರೆ ಕರೆಕ್ಟ್ ನೋಡಬೇಕಾದ ವಿಷಯ ಇದು. ಅದು ವಾರ ಹೀಗೆ ಬೆಳೀತದೆ. ಆಮೇಲೆ ಹೌದು, ಆ ಗಡ್ಡೆ ಕರೆಕ್ಟ್ ಸ್ಟ್ರೈಟ್ ಇರಬೇಕು. ಹೌದು, ಹೀಗೆ ನೆಟ್ಟು ಈ ಮಣ್ಣನ್ನು ಬದಿದು ಗಟ್ಟಿ ಮಾಡಿದರೆ ನೋಡಿ ಇದು ಮತ್ತೆ ಹಂದಾಡುದಿಲ್ಲ, ಬಹಳ ಕರೆಕ್ಟ್ ಬೆಳೀತದೆ. ಪಕ್ಕನೆ ಸ್ವಲ್ಪ ನೀರು ನಿಂತರೂ ಕೂಡ ಆ ಸಾವಯವ ಗೊಬ್ಬರವನ್ನು ನಾವು ಹಾಕಿದ್ದೇವಲ್ಲ, ಅದರ ತಾಕತ್ತಿನಿಂದಾಗಿ ಗಿಡ ಸುಲಭದಲ್ಲಿ ಸಾಯುವುದಿಲ್ಲ. ಹೌದೌದು, ನಾವು ಹಾಗೆ ಪ್ರತಿ ಗಿಡ ನೆಡುವಾಗ ಕೂಡ, ಮತ್ತೆ ಈಗ ಒಂದೇ ಗಿಡ ನೆಟ್ಟದ್ರಿಂದ ಹೀಗೆ ನಾವು ಈಗ ಎಲ್ಲ ನೆಡುವಾಗ ನಾವು ಏನು ಮೊನ್ನೆ ಹಗ್ಗ ಇಟ್ಟು ಈ ಗುಂಡಿ ಮಾಡಿದೇವ ಅಂದ್ರೆ ಸ್ವಲ್ಪ ಕೂಡ ಲೈನ್ ಅಂಡ್ ಲೈನ್ ನಾವು ಆಚೆ ಆಗದ ಹಾಗೆ ನಾವು ಅಲ್ಲಿ ಕುಟ್ಟಿ ಹೊಡೆದು ನಾವು ಹಗ್ಗವನ್ನ ಇಟ್ಟೆ ಲೈನ್ಗೆ ಬರಬೇಕು. ಅಲ್ಲ, ಒಮ್ಮೆ ನಾವು ಸ್ವಲ್ಪ ಅಂದ್ರೆ ಅದಕ್ಕೆ ನಾಜೂಕುತನ ಅಂತ, ಎಲ್ಲಿ ನೆಟ್ಟರು ಬದುಕ್ತದೆ, ಅದಕ್ಕೆ ವಿಷಯ ಅಲ್ಲ. ಹೌದು, ಅದಕ್ಕೆ ಸ್ವಲ್ಪ ನಾವು ನಮ್ಮ ಮನೆಯ ಅಂದ್ರೆ ಪೊಟ್ಯಾಷ್ ಅಂಶ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿ ನೀವು ಮಣ್ಣು ಟೆಸ್ಟಿಗೆ ಹೋಗಿ ಪೊಟ್ಯಾಷ್ ಅಂಶ ಕಡಿಮೆ ಇದೆ ಅಂತಲೇ ಮಣ್ಣು ಟೆಸ್ಟ್ನಲ್ಲಿ ಬರ್ತದೆ. ಅದಕ್ಕೆ ನಾವೇನು ಮಾಡುದು, ಒಂದು ಈಗ ಪೊಟ್ಯಾಷ್ ಸಿಗ್ತದೆ, ಅದು ನಾವು ಮನೆಯ ಪೊಟ್ಯಾಷ್ ಅಡುಗೆಯ ಯಾವುದು ಇದು ನಾವು ಬೊಣ್ಣೆ ಅಂತ ಹೇಳ್ತೇವೆ ತುಳುವಿನಲ್ಲಿ, ಬೂದಿ, ಇದನ್ನು ನಾವು ಬಿಸಾಡುದಿಲ್ಲ ಇಲ್ಲಿ ಕೂಡ. ಹೌದು, ಅದನ್ನು ಹಾಕಿ ಮತ್ತೆ ಮಣ್ಣು ಮುಚ್ಚಿದ್ರೆ ಆ ಪೊಟ್ಯಾಷಿಯಂ ಅಂಶವನ್ನು ನಾವು ಈಗಲೇ ಮಣ್ಣಿಗೆ ಕೊಟ್ಟಂತ ಒಂದು ವ್ಯವಸ್ಥೆ ಆಗ್ತದೆ. ಹಾಗಾಗಿ ಇನ್ನು ನಾವು ಮಣ್ಣು ಗಿಡ ಸಾಲಿಡ್ ಆಗಿ ಬರ್ತದೆ. ಇದು ನಾನು ನೆಡುವಂತ ಒಂದು ಮೆಥಡ್. ಇವರಿಗೆ ಮಣ್ಣು ಹಾಕುದಾ? ಹೌದು, ಇವರು ಮಣ್ಣು ಹಾಕಿ ಗಟ್ಟಿ ಮಾಡ್ತಾರೆ. ಆ ನಂತರ ನಾವು ಇದರ ಸಿರಿ ಉಂಟಲ್ಲ, ಇದಕ್ಕೆ ಈ ಮಣ್ಣು ರಟ್ಟದ ಹಾಗೆ ಯಾವುದು ಮಳೆಗೆ ಈ ಸೊಪ್ಪು ಇಡಬೇಕು. ಹೌದು, ಮತ್ತೆ ಸ್ವಲ್ಪ ರಟ್ಟಿದ್ರೆ ಏನಾಗುದಿಲ್ಲ, ಮತ್ತೆ ಮಳೆಗೆ ಅದು ಹೋಗ್ತದೆ. ಅದು ಮಣ್ಣು ಮತ್ತು ಗಿಡ ಅದು ಏನಾಗುದಿಲ್ಲ, ಅದಕ್ಕೆ ಸಂಬಂಧಪಟ್ಟದ್ದೇ. ಅದು ಮಣ್ಣಲ್ಲೇ ನೆಡುವಂಥದ್ದಲ್ವಾ, ಏನಾಗುದಿಲ್ಲ. ಇವರು ನಿಮ್ಮ ಕೆಲಸ ಕೊರಗಪ್ಪ ಅಂತ ಹೇಳಿ. ಕೊರಗಪ್ಪ ನನಗೆ ಯಾವ ಬಲಗೈ ಇದ್ದಾಗೆ ಇಲ್ಲಿ ಎಂತದಕ್ಕೂ ಕೊರಗಪ್ಪ ಬೇಕು ನನಗೆ. ಮತ್ತೆ ಅವ ಕೂಡ ಅಷ್ಟೇ ಒಂದು ಪ್ರೀತಿಯಿಂದ, ಅದು ಬಹಳ ಮುಖ್ಯ. ಮತ್ತೆ ಆಸಕ್ತಿ ಕೆಲಸ ಮಾಡ್ತಾನೆ. ನಾವಂದ್ರೆ ಬಹಳ ಪ್ರೀತಿ. ನಮ್ಮ ಮನೆಯಲ್ಲಿ ಕೆಲಸ ಇಲ್ಲದ್ರೆ ಇನ್ನೊಂದು ಮನೆಗೆ ಕೆಲಸಕ್ಕೆ ಹೋಗೋದಿಲ್ಲ. ಹೌದು, ಅವ ಇಲ್ಲೇ ಕೆಲಸ ಮಾಡುದು ಏನಿದ್ರು. ಹೌದು, ನಾವು ಸುತ್ತ ಮಣ್ಣು ಪೆರೆಸಿದ ಪಾಡ್ದು ಈಗ ಸುತ್ತ ಒಂಚೂರು ದೊಂಗುದು ಗಟ್ಟಿ ಮಾಡ್ಕೊಡು. ಅವ ಗಟ್ಟಿ ಮಾಡ್ಕೊಡು ಸುತ್ತದ. ಅಂದ್ರೆ ಸೈಡ್ ಇದು ಗುಂಡಿ ಮಾಡಬಾರ್ದು ಅಂತ ಹೇಳಿ ನೀವು ಹೇಳ್ತಿರೋದು ಅಲ್ಲ? ಹೆರಸಿ ಹಾಕ್ಬೇಕು ಅಂತ. ಗುಂಡಿ ಮೇಲೆ ನೀರು ನಿಲ್ತಾರಲ್ಲ. ಹೌದು, ನೀರು ಯಾವಾಗ ಹೆರಸಿ ಹಾಕ್ಬೇಕು ಮಣ್ಣು ನೋಡಿ ಹೀಗೆ. ಹಾಗಲ್ಲ, ಇದು ನಾವು ಇದರಂದ್ರೆ ನಮಗೆ ಅದು ಕೆಲಸ ಮಾಡಿ ಗೊತ್ತಾಗೋದು. ಇದೇನು ಪುಸ್ತಕದಲ್ಲಿ ಓದಲಿ ಯಾವುದಿಲ್ಲ. ಕೆಲವು ವಿಚಾರಗಳು ಪುಸ್ತಕದಲ್ಲಿ ಇಲ್ಲದ್ದು, ಅಂದ್ರೆ ನಾವು ಅನುಭವದಲ್ಲಿ ಪಡೆಯುವಂಥದ್ದು. ನೋಡಿ ತಿಳಿ ಮಾಡಿ ಕಲಿ ಅಂತೇಳಿ. ಹೌದೌದು, ಎಲ್ಲ ಓದಿ ಇದೆಲ್ಲ ಪುಸ್ತಕದಲ್ಲಿ ಇದ್ದದ್ದಾಗುದಿಲ್ಲ. ಕೆಲವೊಮ್ಮೆ ಕಂಬಳದ ಕಮೆಂಟ್ರಿಯಲ್ಲಿ ಇಂಥದ್ದು 1000 ಡೈಲಾಗ್ಗಳು ಬರ್ತದಲ್ಲ? ಹೌದು, ಖಂಡಿತ ಬರ್ತದೆ. ಕಂಬಳದ ಡೈಲಾಗ್ ಅಲ್ಲಿ ರಾತ್ರಿ ಎಲ್ಲ ಜನರು ನಿದ್ದೆ ಬರೆಸದೆ ಇರ್ಬೇಕಲ್ಲ ಅಲ್ಲ? ಕಮೆಂಟ್ರಿಯಲ್ಲಿ ಪುಸ್ತಕದಲ್ಲಿ ಇದ್ದ ವಿದ್ಯೆ ಅಂತ ಹೇಳಿ. ನೀವೆಲ್ಲ ಕಮೆಂಟ್ರಿ ಮಾಡ್ತಿದ್ರಾ? ಸ್ವಲ್ಪ ಮಾಡ್ತಿದ್ದೆ. ಮತ್ತೆ ನಾನು ಸ್ವಲ್ಪ ಅಂದ್ರೆ ಕೃಷಿಗೆ ಜಾಸ್ತಿ ಒತ್ತು ಕೊಟ್ಟೆ. ಕೃಷಿಗೆ ಒಂದು ಕಮೆಂಟ್ರಿ ಮಾಡುವ. ಕೃಷಿಗೆ ಕಮೆಂಟ್ರಿ ಮಾಡುವ. ಈಗ ನಿಮ್ಮಂತವ್ರು ನನಗೆ ಸಿಕ್ಕಿದಾಗ ನನ್ನನ್ನು ನೀವು ಸ್ವಲ್ಪ ಮಾತಾಡಿಸಿದ್ರಿ ಅಂದ್ರೆ 4 ಜನರಿಗೆ ಗೊತ್ತಾಗಲಿ ಅಂತ ನನ್ನ ನಾಲೆಜ್ ಅನ್ನು ನೀವು ಯುಟಿಲೈಸ್ ಮಾಡಿದಾಗ ಆಯ್ತು. ಹೌದು, ಯಾಕಂದ್ರೆ ಇವತ್ತು ಹೊಸ ಹುಡುಗರುಗಳು ಬರ್ತಾ ಇದ್ದಾರೆ. ಈಗ ಪೇಟೆಯಲ್ಲಿ ಕೆಲಸ ಮಾಡ್ತಾರೆ, ಅವರಿಗೆ ಅವ್ರ ಮನೆ ಪಕ್ಕ ಯಾವ್ದೋ ಪಾಲಿದು 1 ಎಕರೆ ಜಾಗ ಸಿಕ್ಕಿದ್ರೆ ಅದ್ರಲ್ಲಿ ಕೃಷಿ ಮಾಡುವಂತ ಇರ್ತದೆ. ಅವನಿಗೆ ಮಣ್ಣು ಮುಟ್ಟಿಯೇ ಗೊತ್ತಿಲ್ಲ. ಇದೀಗ ಇದನ್ನು ಮಾಡುವಾಗ ಕೆಲವರದ್ದು ಕಮೆಂಟ್ ಬರ್ತದೆ, ಮುಂದಾಯ್ತಾ LKG ಅಂತ ಹೇಳಿ. LKG ಹೇಳಿದಾಗ ಹೇಳ್ತಿದ್ರಲ್ಲ ಅಂತ. ಆದ್ರೆ ಒಬ್ಬ ಹೊಸಬನಿಗೆ ಪೇಟೆಯಲ್ಲಿ ಬಂದ ಹುಡುಗನಿಗೆ ಅವನಿಗೆ LKG ಇಂದನೇ ಕಲಿಸ್ಬೇಕು. ಹೌದಲ್ವಾ? ಈಗ ಉಪ್ಪಳಿಗೆ ಅದು ಮುಚ್ಚಿದು ಅಲ್ಲ? ಯಾವ್ದಾಗ್ತದೆ ಸೊಪ್ಪು, ಅದು ಪೆಲದ ಸೊಪ್ಪು ಯಾವ ಸೊಪ್ಪು ಹಾಕ್ಬೋದು. ಅದು ಸೊಪ್ಪು ಹಾಕ್ಬೇಕು ಸ್ವಲ್ಪ. ಅದು ಆದಷ್ಟು ಕಂಪೋಸ್ಟ್ ಆಗ್ತದೆ. ಅದು ಕೂಡ ಮಣ್ಣೊಳಗೆ ಸೇರ್ಕೊಳ್ತದೆ, ಗೊಬ್ಬರ ಆಗ್ತದೆ. ಹಾಗೆ ಎಲ್ಲ ಮಲ್ಟಿ ಪರ್ಪಸ್. ಹೌದು, ಈಗ ಮಳೆ ಜೋರಾಗ್ತಿದ್ದಾಗ ಇಲ್ಲಿ ನೀವು ಅಡ್ಡ ಕಣಿ ಕೊಡ್ತೀರಿ. ಇನ್ನು ಕೆಲಸದವ್ರು ಬರ್ಬೇಕಷ್ಟೇ. ಈಗ ಇನ್ನೂ ನಾನು ಅಡಿಕೆ ಗಿಡ ಇದೀಗ ನಾನು ಜಸ್ಟ್ ಸ್ಯಾಂಪಲ್ ತೋರಿಸಿರೋದು. ಇದು ಡೆಮಾನ್ಸ್ಟ್ರೇಷನ್ ಪರ್ಪಸ್. ಈ ಬಾರಿ ಎಷ್ಟು ಹಾಕಿದಿರಿ ಈ ಪ್ಲಾಂಟ್ ಅಲ್ಲಿ? ನಾನೀಗ 400 ಗಿಡ ಹಿಡಿತದೆ ಇದರಲ್ಲಿ. ಫುಲ್ 400 ಗಿಡ ಹಿಡಿತದೆ. ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಷ್ಟು ಅಂತರ? ನಾನು ಒಂದು ಗಿಡದಿಂದ ಒಂದು ಗಿಡಕ್ಕೆ ನಾನೀಗ ಚೌಕದಲ್ಲಿ ಇದು ಮಾಡಿದೆ. ಲೈನ್ ಕರೆಕ್ಟ್ ಬರ್ಬೇಕಂತ ಹೇಳಿ. ಮತ್ತೆ ಪೈಪ್ ಲೈನ್ ಮಾಡ್ಲಿಕ್ಕೂ ಅದು ಅನುಕೂಲ ಆಗ್ತದೆ. ಇಲ್ಲರ ಪೈಪ್ ಲೈನ್ ಮಾಡುವಾಗ ನಮಗೆ ಎದುರು ಇನ್ನೊಂದು ಗಿಡ ಸಿಗ್ತದೆ. ಅದನ್ನು ಚೌಕದಲ್ಲಿ ಮಾಡ್ತಾ ಇದ್ದೇನೆ. 9 ಫೀಟ್ ಡಿಸ್ಟೆನ್ಸ್, 9x9. ಒಳ್ಳೆ ಡಿಸ್ಟೆನ್ಸ್ ಇರ್ಲಿ ಅಂತ ಹೇಳಿ ಆರಾಮದಲ್ಲಿ ಬೆಳೆಯಲಿ. ಒಳ್ಳೆ ಗಾಳಿ ಓಡಾಡ್ತದೆ. ಈಗ ನಾವು ಏನು 10 ಗಿಡ ಜಾಸ್ತಿ ಹಿಡಿದ ಅಂತೇಳಿ 8 ಫೀಟ್ 8.5 ಫೀಟ್ ಇಟ್ಟರೆ ಅದರಲ್ಲಿ ಏನು 10 ಗಿಡದಲ್ಲಿ ಅದು ಇದರಲ್ಲೇ ಬರ್ತದೆ. ನಾವು ಆಸೆ ಮಾಡಬಾರ್ದು. ನಾವು ಒಂದು ನೆನಪಿಡ್ಬೇಕು, ಕೃಷಿಕ
ನಾವು ಏನು ಮಾಡಬೇಕಾ ಹ್ಮ್. ಅದನ್ನು ಮಾಡುವುದು. ಆ ಫಲ ಎಲ್ಲ ನಮಗೆ ಬರೋದು ಉಂಟಲ್ಲ ಅದೆಲ್ಲ ದೇವರು ಕೊಡಬೇಕು. ಕರೆಕ್ಟ್ ಅವ್ರು ಕೊಡ್ತಾನೆ. ಕರೆಕ್ಟ್ 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 ಕರೆಕ್ಟ್. ನಾವು ನಿರೀಕ್ಷೆ ಇಡುವ ಅವಶ್ಯಕತೆ ಇಲ್ಲ, ಹೌದು. ಅವ ಕೊಟ್ಟೇ ಕೊಡ್ತಾನೆ. ಅದು ಬಂದೇ ಬರ್ತದೆ. ಕೆಲಸಕ್ಕೆ ದುಡಿಮೆಗೆ ಸರಿಯಾದ ಫಲ ಸಿಕ್ಕೇ ಸಿಗ್ತಲ್ಲ. ಹೌದು. ಹಾಗಾಗಿ ಏನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ನಾವು ಮಾಡೋದನ್ನು ಚೆನ್ನಾಗಿ ಮಾಡಬೇಕಷ್ಟೇ. ಸ್ನೇಹಿತರೆ, ಇವತ್ತು ತುಂಬ ಜನ ಕೃಷಿಗೆ ಬರ್ತಾರೆ. ಒಂದು ಕೋಳಿ ಫಾರಮ್ ಮಾಡಿ ಅಂತ ಹೇಳಿದಾಗ ಕೋಳಿ ಫಾರ್ಮ್ನ ಬಿಲ್ಡಿಂಗ್ಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಒಂದು ಹಸು ಸಾಕಿ ಅಂತ ಹೇಳಿದಾಗ ಆ ಹಸುಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಖರ್ಚುಗಳನ್ನು ಮಾಡಿ ದೊಡ್ಡ ದೊಡ್ಡ ಕಬ್ಬಿಣಗಳನ್ನು ಹಾಕಿ ಮಾಡ್ಗಳನ್ನು ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅದರ ಲಾಭ ಬರೋದಿಲ್ಲ, ಅದರ ಲಾಸ್ ಆಗುತ್ತೆ. ಅದೇ ರೀತಿಯಲ್ಲಿ ಈ ನರ್ಸರಿ ಅನ್ನುವಂಥದ್ದು ಕೂಡ, ಈ ನರ್ಸರಿಗೂ ಕೂಡ ತುಂಬ ಜನರು ಆ ರೀತಿ ಇರಬೇಕು ಈ ರೀತಿ ಇರಬೇಕು ಅಂತೇಳಿ ಸಬ್ಸಿಡಿ ಸಿಗ್ತದೆ ಅಂತೇಳಿ ತುಂಬ ದೊಡ್ಡ ದೊಡ್ಡ ಫೌಂಡೇಶನ್ಗಳು ಹಾಕೋದು, ಕಂಬಗಳನ್ನು ಹಾಕೋದು, ಅದು ಖರ್ಚು ಮಾಡುವಂಥದ್ದು. ಆದರೆ ಝೀರೋ ಇನ್ವೆಸ್ಟ್ಮೆಂಟಲ್ಲೂ ಕೂಡ ಇದನ್ನು ಮಾಡಬಹುದು ಅಂತ ಇವತ್ತೀಗ ಅಡಿಕೆ ಟ್ರೆಂಡ್ ಶುರು ಆದಾಗಲ್ಲ, ಸುಮಾರು 10-15 ವರ್ಷದಿಂದ ನಿರಂತರವಾಗಿ ತೋರಿಸ್ತಿದ್ದಾರೆ ಆದಿರಾಜ್ ಜೈನ್ ಅವರು. ಇಲ್ಲಿ ನೀವು ನೋಡ್ಬೋದು, ನೋಡಿ ಹೇಗಿದೆ. ಇಲ್ಲಿ ಯಾವುದೇ ಮಾಡುಗಳಿಲ್ಲ, ಅದರ ಮಧ್ಯದಲ್ಲೇ ಗಿಡಗಳನ್ನು ಸೆಟ್ಟಿಂಗ್ ಮಾಡಿರುವಂಥದ್ದು ನೋಡಿ. ಆಗ ನಿಮಗೆ ಇಲ್ಲಿ ಕೇವಲ ಗಿಡಗಳಿಗೆ ಮಾತ್ರ ಇನ್ವೆಸ್ಟ್ಮೆಂಟ್, ಗಿಡಗಳಿಗೆ ಹಾಕುವಂಥ ಪೌಷ್ಟಿಕಾಂಶಕ್ಕೆ ಮಾತ್ರ ಇನ್ವೆಸ್ಟ್ಮೆಂಟ್, ಲೇಬರ್ ಚಾರ್ಜ್ ಮಾತ್ರ ಬೀಳ್ತದೆ. ಆವಾಗ ನಿಮಗೆ ಈ ನರ್ಸರಿಯಲ್ಲಿ ಅಥವಾ ಈ ಕೃಷಿಯಲ್ಲಿ ಲಾಭ ಹೆಚ್ಚಾಗ್ತದೆ. ಅದರ ಬದಲಾಗಿ ನೀವು ಒಂದು ರೀತಿಯಲ್ಲಿ ಮೂಮೆಂಟ್ ಆಗದಿರುವಂಥ, ಲಾಭ ಆಗದೇ ಇರುವಂಥ ಜಾಗಗಳಿಗೆಲ್ಲ ಇನ್ವೆಸ್ಟ್ ಮಾಡಲಿಕ್ಕೆ ಹೋದಾಗ ಆಗ ನಿಮಗೆ ಲಾಸ್ ಹೆಚ್ಚಾಗ್ತದೆ. ಅಂಥ ಒಂದು ಅತ್ಯದ್ಭುತವಾಗಿರುವಂಥ ನರ್ಸರಿ ಇವರು ಪ್ರತಿ ವರ್ಷ 25,000-30 ಸಾವಿರ ಗಿಡಗಳನ್ನು ಮಾಡ್ತಾರೆ. ಎಲ್ಲೆಲ್ಲಿಂದನೂ ಹುಡುಕಿಕೊಂಡು ಬರ್ತಾರೆ. ಇವ್ರದ್ದೇ ಆದಂಥ ಒಂದು ಬ್ರ್ಯಾಂಡ್ ಇದೆ. ಲೆಕ್ಕದಲ್ಲಿ ಒಂದು ಲೆಕ್ಕಾಚಾರದಲ್ಲಿ ಇಡೀ ನರ್ಸರಿಯನ್ನು ಆಪ್ರೇಟ್ ಮಾಡ್ತಾರೆ. ಅತ್ಯದ್ಭುತವಾಗಿರುವಂಥದ್ದು ನೀವೇ ಕಾಣ್ತಾ ಇದ್ದೀರಿ ನೋಡಿ, ಹೇಗೆ ನ್ಯಾಚುರಲ್ ಆಗಿ ತೋಟದ ಮಧ್ಯದಲ್ಲಿದೆ ಅಂಥೇಳಿ. ಬೇರೆಯವರಿಗೆ ಆದರೆ ಇಷ್ಟನ್ನು ಮಾಡಲಿಕ್ಕೋಸ್ಕರನೇ ತುಂಬ ಖರ್ಚುಗಳನ್ನು ಇನ್ನೊಂದೇನೇನೋ ಕಟ್ಟಲಿಕ್ಕೆ ಹೋಗಿ ಆರ್ಥಿಕವಾಗಿ ಲಾಸ್ ಆಗುವಂಥ ಚಾನ್ಸಸ್ ಇದೆ. ಬನ್ನಿ, ಇವರ ಯಾವ ಗಿಡಗಳನ್ನೆಲ್ಲ ಮಾಡ್ತಾರೆ ಮತ್ತು ಆ ಗಿಡಗಳನ್ನು ಇಷ್ಟು ಹಸಿರಾಗಿ ಬೇಸಿಗೆಯಲ್ಲಿ, ಅಂದರೆ ಈಗ ಜೂನ್ 1 ಅಂದರೆ ಮೊನ್ನೆವರೆಗೆ ಕರಂಚುವಂಥ ಬಿಸಿಲಿತ್ತು, ಅದರ ಮಧ್ಯದಲ್ಲೂ ಈ ರೀತಿ ಹಸಿರಾಗಿ ಹೇಗೆ ಉಳ್ಕೊಂಡಿದೆ ಅನ್ನುವಂಥ ಸಂಗತಿಯನ್ನು ಅವರ ಹತ್ರನೇ ಮಾಹಿತಿಯನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡುವ. ಸರ್, ಸಾಧಾರಣ ಯುವಕರು ಕೃಷಿಗೆ ಬರ್ತಾರೆ ಎಲ್ಲ ಕಡೆಯಲ್ಲೂ ಕೂಡ. ನಾವು ಹೆಚ್ಚು ಚಾನಲಲ್ಲಿ ಪ್ರಮೋಟ್ ಮಾಡೋದು, ನೀವು ಯಾವುದರಿಂದ ನಿಮ್ಗೆ ದುಡ್ಡು ಬರುತ್ತೆ ಅದಕ್ಕೆ ಹೆಚ್ಚು ದುಡ್ಡು ಹಾಕಿಂತ. ಈಗ ನೀವು ಹಸು ಸಾಕಣೆ ಮಾಡೋದಾದರೆ ನೀವು ಒಳ್ಳೊಳ್ಳೆ ಹಸುವನ್ನು ತಗೊಳ್ಳಿ. ನೀವು ಮೇಲೆ ಕಂಬ ಹೇಗೆ ಹಾಕಿದ್ದೀರಿ, ಅದಕ್ಕೆ ಏಷ್ಯನ್ ಪಾಯಿಂಟ್ ಹೊಡೆದಿದ್ದೀರಾ, ಕೆಳಗಡೆ ಟೈಲ್ಸ್ ಹಾಕಿದ್ದೀರಾ, ಇನ್ಯಾವುದು ಹಾಲು ಕರೀಲಿಕ್ಕೆ ಫಾರಿನಿಂದ ಮಿಷಿನ್ ತಂದರೆ ಅದು ಮ್ಯಾಟ್ರ್ ಬರಲ್ಲ. ನೀವು ಹಾಲಿಗೆ, ದನಕ್ಕೆ ಎಷ್ಟು ಇನ್ವೆಸ್ಟ್ ಮಾಡ್ತೀರಿ ಅದರ ಮೇಲೆ ನಿಮ್ಮ ಹಾಲು ಹೆಚ್ಚಾಗೋದು. ಹಾಲು ಹೆಚ್ಚಾದರೆ ಮಾತ್ರ ಲಾಭ ಆಗೋದು. ಸೇಮ್ ಕೋಳಿಯಲ್ಲೂ ಹಾಗೆ. ಅಂಥದ್ರಲ್ಲಿ ನನಗೆ ಈ ನರ್ಸರಿ ತುಂಬ ಖುಷಿ ಆಯಿತು. ಅಂದರೆ ತುಂಬ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಮಾಡಿರೋದು. ಇದು ನಿಜವಾಗ್ಲೂ ಇಂಥ ಜಡಿಮಳೆಗೆ ಇದು ವರ್ಕೌಟ್ ಆಗುತ್ತಾ ನಮ್ಮ ಸೌತ್ ಕೇಂದ್ರದಲ್ಲಿ? ಆಗುತ್ತೆ. ಯಾಕಂತ ಹೇಳಿದರೆ ಇದರಲ್ಲೊಂದು ನನ್ನದೇ ಆದ ಒಂದು ಮೆಥಡ್ ನೋಡಿ. ನಾನು 9x6ನ ಈ ತೊಟ್ಟೆಯನ್ನು ಆಯ್ಕೆ ಮಾಡ್ತೇನೆ ಫಸ್ಟಿಗೆ. ಆನಂತರ ಈ ಮೊದಲು ಯಾವುದು ಅಂತ ಹೇಳಿದ್ರೆ ನಾವು ಬೀಜ ಹೇಗೆ ಆಯ್ಕೆ ಮಾಡೋದು ಅಂತೇಳಿ ಅಲ್ಲಿಂದ ಆರಂಭ. ನರ್ಸರಿ ಆರಂಭ ಆಗೋದು ಬೀಜದ ಆಯ್ಕೆ. ನೋಡಿ, ಇದು 30 ವರ್ಷದ ತೋಟ ನಂದು ಈಗ ಕಾಣ್ತಾ ನನ್ನ ಹಿಂದೆಯಿಂದ ಕಾಣುದು. ಇದು ಇಂಟರ್ ಸಿ ಮಂಗಳ ತೋಟ ನೋಡಿ. ಯಾರಾದರೂ 30 ವರ್ಷದ ತೋಟವನ್ನು ಕಡಿದು ಈಗ ಹೊಸ ಗಿಡ ಆಗ್ತಿತ್ತು ನೋಡಿ. 30 ವರ್ಷದ ತೋಟದಲ್ಲಿ ಈಗಲೂ ಕೂಡ 4 ಕಿಲೋ ಇದು ಅಡಿಕೆ ಆಗ್ತದೆ. ಇದರಲ್ಲಿ ಕೂಡ ನಾನು ಆಯ್ಕೆ ಮಾಡುವಾಗ ಏನು ಮಾಡ್ತೇನೆ ಅಂತ ಹೇಳಿದರೆ, ಇದರಲ್ಲಿ ನಂದು ಪರ್ಮನೆಂಟ್ ಕೆಲವು ಅಡಿಕೆ ಮರಗಳು ಸೆಲೆಕ್ಟ್ ಇದೆ. ಅಂದರೆ ಪ್ರತಿ ವರ್ಷ ಕೂಡ ನಾನು ಆಯ್ಕೆ ಮಾಡುವಂಥದ್ದು. ಅದಕ್ಕೆ ಮೊದಲೇ ನಾನು ಹಗ್ಗ ಕಟ್ಟಿರ್ತೇನೆ. ಹಗ್ಗ ಕಟ್ಟಿದ ನಂತರ ನಾವು ಈ ಕೊಯ್ಲು ಮಾಡ್ತೇವಲ್ಲ, ಆವಾಗ ಆ ಹಗ್ಗ ಕಟ್ಟಿದ ಗೊನೆ ಇರುವಂತಹ ಅಡಿಕೆ ಮರದ ಗೊನೆಯನ್ನು ನಾವು ತೆಗೆಯುವುದಿಲ್ಲ. ಅದು ಅದರಷ್ಟಕ್ಕೆ ಹಣ್ಣು ಆಗ್ತಾ ಇರ್ತದೆ. ಹಣ್ಣಾಗಿ ಬೀಳಲಿಕ್ಕೆ ಆರಂಭ ಆಗ್ತದೆ. ಬಿದ್ದರೂ ಸಮಸ್ಯೆ ಇಲ್ಲ, ನಾವು ಬಿದ್ದದನ್ನು ಹೆಕ್ತೇನೆ. ಮತ್ತು ಮೇಲೆದ್ದನ್ನು ಕೂಡ ನಾನು ಅದಕ್ಕೆ ಏಣಿ ಇಟ್ಟು ಅವನ ಮೇಲೆ ಕಳಿಸಿ ಅವನ ಕೈಯಲ್ಲಿ, ಈಗ ಎಲ್ಲ ದೋಟಿಯಲ್ಲಿ ತೆಗೆಯುವ ಕಾಲ ಅಲ್ವಾ, ಆದರೆ ಅದನ್ನು ನಾನು ಕೈಯಲ್ಲೇ ಕೆಳ ತರಬೇಕು. ಹೀಗೆ ಮಾಡಿ ಅದರಲ್ಲಿ ಮತ್ತೆ ನಾನು ಬೀಜವನ್ನು ಆಯ್ಕೆ ಮಾಡ್ತೇನೆ. ಅಂದರೆ ಭಾರಿ ಕೆಲವು ದೊಡ್ಡ ದೊಡ್ಡ ಬೀಜ ಆಗುತ್ತೆ, ಅದು ಕೂಡ ಅಲ್ಲ, ಸಣ್ಣದು ಅಲ್ಲ, ಒಂದು ಮೀಡಿಯಂ ಸೈಜಿನ ಅಡಿಕೆಗಳನ್ನು ನಾವು ಆರಿಸಿ ನಾನು ಹೆಕ್ತೇನೆ. ಆನಂತರ ಒಂದು 4 ದಿನ ಇಲ್ಲೇ ನೆರಳಲ್ಲಿ ಸ್ವಲ್ಪ ಒಣಗಿಸ್ತೇನೆ. ಅಂದರೆ ಅದರ ರಸ ಹೊರಗೆ ತೇವಾಂಶ ಹೋಗಬಾರ್ದು ಅಂತೇಳಿ ಏನೊಂದು ಅಂಶ ಇರ್ತದೆ ಅದರಲ್ಲಿ. ಅದು ನಾವು ಬಿಸಿಲಿಗೆ ಒಣಗಿಸಿದ್ರೆ ಅದು ಹೊರಗೆ ಹೋಗ್ತದೆ. ಹಾಗಂತ ಅದು ಅದಕ್ಕೆ ಹೇಳ್ಕೊಳ್ಬೇಕು, ಅದು ಅದಕ್ಕೆ ಅವಶ್ಯಕತೆ ಇದೆ, ಅದು ಅದರದ್ದೇ ವಸ್ತು ಅದು. ಹಾಗಾಗಿ ಒಂದು 4 ದಿನ ಇಲ್ಲೇ ನೆರಳಲ್ಲಿ ಈ ಮರದ ಅಡಿ ಹಾಕ್ತೇನೆ. ಆ ನಂತರ ನಾನು ಏನು ಮಾಡ್ತೀನಿ, ಇಲ್ಲೊಂದು ಬದುಗಳನ್ನು ನೋಡಿ ನಾನು ಮಾಡ್ತೇನೆ ಅಲ್ಲಿ. ಈಗ ಅದರಲ್ಲಿ ಎಲ್ಲ ಗಿಡಗಳಿದ್ದಾವೆ, ಈಗೆಲ್ಲ ಗಿಡಗಳಿದ್ದಾವೆ. ಈಗ ಅದು ಗೊತ್ತಾಗೋದಿಲ್ಲ. ಒಂದು ನೆಲದಿಂದ ಒಂದು 2 ಇಂಚು ಹೈಟಿಗೆ ಮಣ್ಣನ್ನು ಹಾಕಿ ಅದು ಸ್ವಲ್ಪ ಎತ್ತರ, ಅದರಲ್ಲಿ ನಾನು ನೋಡಿ ಅದರ ತಲೆ ಮೇಲ್ಗಡೆ ಆಗೋ ಹಾಗೆ ಹೀಗೆ ಅಡಿಕೆಗಳನ್ನು ಸಾಲಾಗಿಟ್ಟು ಅದರ ಮೇಲೆ ಮಣ್ಣನ್ನು ಸ್ವಲ್ಪ ಎರಚ್ತೇನೆ, ಸ್ವಲ್ಪ, ಅಂದರೆ ಅದು ಆಚೆ ಹಲ್ಲಾಡ್ದಾಗೆ. ಅದರ ಮೇಲೆ ನೀವು ಕೇಳಿದರೆ ನಿಮಗೆ ಆಶ್ಚರ್ಯ ಆಗೋದು, ಒಂದು ಬ್ಯಾಗಿಗೆ 700 ರೂಪಾಯಿ ಒಂದು ಸಾವಯವ ಗೊಬ್ಬರ ಇದೆ. ಸ್ವಲ್ಪ ಅದನ್ನು ಕೂಡ ನಾನು
ಸಿಂಪಡಿಸ್ತೇನೆ ಅದಕ್ಕೆ ಸ್ವಲ್ಪ. ಹ್ಞೂ ಹೀಗೆ ಅದರ ಮೇಲೆ ನಾನು ಈ ಬೈಹುಲ್ಲು ಈಗೆಲ್ಲ ಇಲ್ಲ, ನಾವಿಲ್ಲೇ ಹುಲ್ಲು ಹೊಡಿತೇವಲ್ಲ ಹೌದು ವೀಡ್, ಹ್ಞೂ ಅದನ್ನು ನಾನು ಸ್ಟಾಕ್ ಮಾಡಿರ್ತೇನೆ. ಹ್ಞೂ ಹೌದು, ಒಂದು ಗೋಣಿಗಳಲ್ಲಿ ಸ್ಟಾಕ್ ಮಾಡಿ, ಅದು ಒಣಗಿರ್ತದೆ, ಹ್ಞೂ ಅದನ್ನು ಸ್ವಲ್ಪ ಹಾಕ್ತೇನೆ. ಹ್ಮ್. ಯಾಕಂದರೆ ಇದು ಬಿಸಿಲಿನ ತಾಪ ಜಾಸ್ತಿ ಆಗೋದಾಗಿ ಮೇಲೆ ಒಣಗಬಾರ್ದಲ್ಲ, ಟಾಪ್ ಒಣಗಬಾರ್ದಲ್ಲ. ಹೌದು ಹೀಗೆ ನಾನು ಗಿಡ ಮಾಡುವ ಪದ್ಧತಿ. ಹ್ಞೂ ಹೀಗೆ ಮಾಡಿದರೆ ಈ ಮೆಥಡ್ನಲ್ಲಿ ನನಗೆ ನನ್ನ ಒಂದು ಲೆಕ್ಕದಲ್ಲಿ 90% ಅಡಿಕೆ ಹ್ಞೂ ಮೊಳಕೆ ಬರ್ತದೆ. ಓಹೋ ಹೋ ಎಲ್ಲರೂ ಹೇಳ್ತಾರೆ, ನಾವು ಜನರಲ್ ಆಗಿ ಮಾತಾಡಿ, ಇಲ್ಲ ಒಂದು 30% ಹೋಗ್ತದೆ, 70%. ನನ್ನ ಮೆಥಡ್ನಲ್ಲಿ ಹ್ಞೂ ನನಗೆ 90% ಮೇಲೆ ಹ್ಞೂ ಅಡಿಕೆ ಮೊಳಕೆ ಬರ್ತದೆ. ಹ್ಞೂ ಹೀಗೆ ಮೊಳಕೆ ಬಂದ ಅಡಿಕೆಯನ್ನು ನಾನು ಹ್ಮ್. ನೋಡಿ, ಆಗಲೇ ನಾನು ಹೇಳಿಲ್ಲ, ಇಲ್ಲಿ 9/6 ತೊಟ್ಟೆ ನಂದು. ಹ್ಞೂ ನನ್ನ ಈ ತೊಟ್ಟೆಗಳು ಹಾ. 9/6 ತೊಟ್ಟೆಗಳು ಇದು. ಓ ಹೌದು, ಹ್ಞೂ ಇದಕ್ಕೆ ಮಣ್ಣೆ 1.5 kg ಬೇಕು. ಓ ಹೌದು, ಹ್ಮ್. ನೋಡಿ ಇದು ಕೈಯಲ್ಲಿ ಹಿಡ್ಕೊಂಡಿದ್ದೇನೆ, ಹ್ಞೂ ಮಣ್ಣು 1.5 kg. ಆದರೂ ಅದನ್ನು ನಾವು ಲೆಕ್ಕಾಚಾರ ಮಾಡಲಿಕ್ಕಿಲ್ಲ ಅದನ್ನೇ. ಹ್ಮ್. ಆ ನಂತರ ಲೇಬರ್ ಕಾಸ್ಟ್ ಜಾಸ್ತಿ ಹೋಗ್ತದೆ ಅಷ್ಟು ದೊಡ್ಡ ತೊಟ್ಟೆ ಮಣ್ಣು ಹಾಕುವಾಗ. ಹ್ಞೂ ಏನಿದ್ರು ಕೂಡ ಅದನ್ನು ಲೆಕ್ಕಾಚಾರ ಹಾಕಲಿಕ್ಕಿಲ್ಲ. ಹ್ಞೂ ಇಂತಹ ತೊಟ್ಟೆಯಲ್ಲಿ ನಾನು ಏನು ಮಾಡಿದೆ, ಅರ್ಧ ಮಣ್ಣು ಹಾಕ್ತೇನೆ. ಹ್ಞೂ ಈ ಮಣ್ಣನ್ನು ಕೂಡ ಹ್ಞೂ ನಾನು ಗಾಳಿಸಿ ಹಾಕೋದು. ಓ ನನ್ನಲ್ಲಿ ನಾನು ನಿಮಗೆ ತೋರಿಸ್ತೇನೆ ಮತ್ತೆ. ಹೌದು. ಅದಕ್ಕೆ ಗಾಳಿಪೆ ಇದೆ ನನ್ನಲ್ಲಿ ಹೌದು. ಇಲ್ಲಿ ಸರಿಗೆದು. ಹೌದು, ಹೌದು. ಗಾಳಿಪೆ ಇದೆ. ಹ್ಮ್. ಆ ಗಾಳಿಪೆಯಲ್ಲಿ ಗಾಳಿಸಿ ಮಣ್ಣನ್ನು ತುಂಬುವುದು. ಹಾ. ಅರ್ಧ ಮಣ್ಣನ್ನು ತುಂಬುತ್ತೇನೆ, ಅರ್ಧ ಸೊಡೆ ಮಣ್ಣನ್ನು ಹಾಕಿ ಆ ನಂತರ ಈ ಮೊಳಕೆಯನ್ನು ಇಡುವಂಥದ್ದು. ಹ್ಞೂ ಅದು ಕೂಡ ನಾನು ಕೆಲಸವರಿಗೆಲ್ಲ ಟ್ರೈನಿಂಗ್ ಆದವರೇ ಇರೋದು. ಹ್ಮ್. ಹೇಗೋ ಅಡ್ಡ ಹಾಕೋದು, ಮೇಲೆ ಹಾಕೋದು, ಆಚೆ ನೋಡಿ ಈಚೆ ನೋಡಿ. ಹ್ಞೂ ನಾನು ಅಲ್ಲಿ ಒಟ್ಟಿಗೆ ಇಡ್ತೇನೆ, ಹೆಚ್ಚಾಗಿ ಸರ್ಚ್ ಮಾಡ್ತಾ. ಮತ್ತು ಅವ್ರಿಗೆ ಕರೆಕ್ಟ್ ಹೇಳಿದ್ದೇನೆ, ನಡು ಜಾಗದಲ್ಲಿ ಇಡಬೇಕು, ಕರೆಕ್ಟ್ ಸ್ಟ್ರೈಟ್ ನಿಲ್ಲಬೇಕು ಅಂತೇಳಿ. ಇಲ್ಲಾಂದರೆ ಗಿಡ ನೋಡಿ ತೊಟ್ಟೆಯಲ್ಲಿ ಕೆಲವೊಮ್ಮೆ ವಾರೆ ಹೋಗ್ತದೆ. ಹೌದು ಆಗ ನಮಗೆ ಗೊತ್ತಾಗ್ತದೆ ಇವರ ಕೆಲಸ ಅಲ್ಲಿ. ಹೌದು ಹೌದು, ವಾರೆ ಹೋಗಿದಾಗ ಮಾಡ್ತೇವೆ. ಆ ನಂತರ ಹ್ಮ್. ಮತ್ತೆ ಸ್ವಲ್ಪ ಮಣ್ಣು ಹಾಕ್ತೇವೆ. ಹ್ಞೂ ಹಾಗೆ ಮೊಳಕೆ ಮೇಲೆ ಕಾಣ್ತದೆ. ಹ್ಞೂ ಈ ಸಾಧಾರಣ 9 ಇಂಚಲ್ಲಿ ಇಲ್ಲಿ ಸಾಧಾರಣ 7 ಇಂಚು ಮುಗೀತು. ಹ್ಞೂ ತೊಟ್ಟೆಯ 9 ಇಂಚು ಅಳತೆಯಲ್ಲಿ ಹೌದು 7 ಇಂಚು ಮುಗೀತು. ಹಾಗಾದರೆ ಮತ್ತೆ 2 ಇಂಚು ಏನು ಅಂತೇಳಿ ಹ್ಞೂ ಇದನ್ನು ಹೀಗೆ ನಾವು ಬದುಗಳಲ್ಲಿ ಹೀಗೆ ಬೆಡ್ನಲ್ಲಿ ಇಡ್ತೇವೆ. ಹ್ಞೂ 1 ತಿಂಗಳಾಗುವಾಗ ಹ್ಞೂ ಈ ಮೊಳಕೆ ಮೇಲೆ ಬರ್ತಾ ಇರ್ತದೆ, ಅಂದರೆ ಒಂದು ಎಲೆ ಆಗ್ತದೆ ಅದರಲ್ಲಿ. ಹೌದು ಆಗ ಬೇರುಗಳು ಈ ಮಣ್ಣಲ್ಲಿ ಪಸರಿಸಿ ಹೋಗ್ತವೆ ಅಡಿಗೆ. ಹ್ಞೂ ಆಗ ನಾನು ನಮ್ಮಲ್ಲಿ ಒಂದು ಸಾವಯವ ಗೊಬ್ಬರ ಇದೆ, ಹ್ಞೂ ಮಂಗಳ ಅಂತೇಳಿ. ಹ್ಞೂ ಅದನ್ನು ಆ ಉಳಿದ 2 ಇಂಚು ಇದೆ ಅಲ್ವಾ, ಹ್ಞೂ ನಾನು ಅದು ನಿಮಗೆ ತೋರಿಸ್ತೇನೆ. ಹ್ಮ್. ನೋಡಿ ಇಲ್ಲಿ ಈ ಕಪ್ಪು ಇದಲ್ಲ ನೋಡಿ, ಇದು ಗೊಬ್ಬರ, ಹ್ಞೂ ಇದು ಗೊಬ್ಬರ. ಹ್ಞೂ ಆ? ಹ್ಞೂ ಇದು ನೋಡಿ ತುದಿವರೆಗೆ ನಾನು ಹಾಕ್ತೇನೆ. ಇದೀಗ ನೀರಿಗೆ ಇದಾಗಿ ಸ್ವಲ್ಪ ಕೆಳಗೆ ಹೋಗಿದೆ, ಹೌದು ಅಲ್ಲಿಗೆ ಇದರ ಪ್ರೋಸೆಸ್ ಮುಗೀತು. ಹ್ಞೂ ಈ ಗೊಬ್ಬರ ಹಾಕಿ ಹ್ಞೂ ಮತ್ತೆ ಇದು ಅದರಷ್ಟಾಗಿ ಬೆಳೀತಿರ್ತದೆ. ಹ್ಮ್. ನೋಡಿ ನಿಮ್ಮ ತೋಟವನ್ನು ನೋಡಿ, ನೀವೀಗ ಬಂದಿರಿ ಹೇಗೆ ಎಷ್ಟು ಕ್ಲೀನ್ ಇದೆ ಅಂತ. ಹೌದು ನನ್ನ ಮುಖ್ಯ ಇಂಟೆನ್ಷನ್ ಹೇಗೆ, ಇಲ್ಲಿ ಕ್ಲೀನ್ ಬೇಕು. ಹೌದು ಯಾರೇ ಬರಲಿ ನೋಡಲಿ, ಆ ಗಿಡ ನೋಡುವವನಿಗೆ ನೋಡುವಾಗಲೇ ಒಂದು ಆಕರ್ಷಣೆ, ಅವನಿಗೆ ಹೌದು ನೋಡುವಾಗಲೇ ಬೇಕು ಅಂತಾಗಬೇಕು. ಕರೆಕ್ಟ್ ಹೌದು, ಇದು ನನ್ನ ಮುಖ್ಯ ವಿಚಾರ, ಯಾವುದು ಕ್ಲೀನ್ ಇಡುವಂಥದ್ದು. ಆ ನಂತರದ ಪ್ರೋಸೆಸ್ ಏನು ಅಂತ ಹೇಳಿದರೆ, ನೀವು ಯಾವುದೇ ಅದೇ ನೀರು ಕೊಡ್ತೇನಲ್ಲ ನೋಡಿ, ಇಲ್ಲಿ ಎಲ್ಲ ವಿಂಕ್ಲರ್ ಇದೆ ನೋಡಿ. ಹ್ಞೂ ಪ್ರತಿದಿನ ಹ್ಞೂ ಸಾಯಂಕಾಲ ನಾನು ನೀರು ಕೊಡೋದು. ಹ್ಞೂ 6 ಗಂಟೆಯಿಂದ 8 ಗಂಟೆವರೆಗೆ 2 ಗಂಟೆ ನೀರು ಕೊಡ್ತೇನೆ. ಹ್ಞೂ ಯಾಕೆ ಅಷ್ಟು ನೀರು ನಿಜವಾಗಿ ಅಗತ್ಯ ಇಲ್ಲ 2 ಗಂಟೆ ಡೈಲಿ ಕೊಡುವಾಗ. ಹ್ಞೂ ಆದರೆ ಈ ವಿಂಕ್ಲರ್ನಲ್ಲಿ ಏನಾಗ್ತದೆ ಅಂದರೆ, ಪ್ರತಿ ತೊಟ್ಟೆಗಳಿಗೆ ನೀರು ಕೆಲವೊಮ್ಮೆ ಬೀಳುವುದಿಲ್ಲ ಬದಿದ್ದಕ್ಕೆ, ಹ್ಞೂ ಅದಕ್ಕಾಗಿ 2 ಗಂಟೆ ತಗೊಳ್ತೇನೆ. ಹ್ಞೂ ಇಲ್ಲಿ ನೀರು ಹೋಗ್ತಾ ಇರ್ತದೆ, ಹೌದು ಎಲ್ಲ ಕರೆಕ್ಟ್ ಒಂದೇ ಮಟ್ಟದಲ್ಲಿ ಬೀಳಬೇಕು ಅಂದರೆ ಒಂದು 2 ಗಂಟೆ. ಇದು ಡೈಲಿ ನನ್ನ ಪ್ರೋಸೆಸ್ ಅಡಿಕೆದು. ಇಷ್ಟ ಆದ್ದರಿಂದ ಏನಾಗ್ತದೆ ಅಂತ ಹೇಳಿದರೆ, ಇದರಿಂದ ಹ್ಞೂ ಈಗ ನೀವು ಯಾವುದೇ ಈ ನೋಡಿ ಶೇಡ್ ನೆಟ್ ಹಾಕಲಿಲ್ಲ ಎಲ್ಲಾದರೂ ಹೌದು ನೋಡಿ, ಶೇಡ್ ನೆಟ್ ಇಲ್ಲ, ಹ್ಮ್. ಏನು ಮರಗಳು ಅಡಿಕೆ ಮರಗಳು ಅದರ ಶೇಡ್ ಹ್ಮ್. ಅಷ್ಟು ಮಾತ್ರ ಇದಕ್ಕೆ, ಹ್ಮ್. ಅಷ್ಟು ಬೇಕು. ಮತ್ತು ಸೂರ್ಯನ ಬೆಳಕು ಸರಿ ಬೀಳಬೇಕು, ಹೌದು ಏನಾಗೋದಿಲ್ಲ. ಕರೆಕ್ಟ್ ಎಲ್ಲರೂ ಕೇಳಿದ್ರು ನನ್ನ ಹತ್ರ, ಹ್ಮ್. ಈಗ ನಿಮ್ಮಂಥವ್ರು ಕೂಡ ಬಂದು, ಹ್ಮ್. ಅಲ್ಲ ಅದು ಹೌದು, ಈಗ ಇಷ್ಟು ಈ ವರ್ಷದ ಈ ಉರಿ ಬಿಸಿಲಿಗೆ ಹ್ಞೂ ಇಷ್ಟು ಇದು ಗ್ರೀನರಿ ಹೇಗೆ ಅಂತೇಳಿ. ಓ ಗ್ರೀನರಿಯ ಗುಟ್ಟೆ ಇದೆ. ಆ ಹೌದು. ಸಾವಯವ ಗೊಬ್ಬರ ಹಾಕ್ತೇನಲ್ಲ, ಹಾಂ ಮತ್ತು ಅದಕ್ಕೆ ದಿನ 2 ಗಂಟೆ ನೀರು ಕೊಡ್ತೇನಲ್ಲ, ಹೌದು ಅದೇ ಅದರ ರಸವನ್ನು, ಅದರ ಎಕ್ಸ್ಟ್ರಾಕ್ಟನ್ನು ಹೀರಿಕೊಂಡು ಹಾಂ ಆ ಬೇರು ಗಟ್ಟಿಯಾಗಿ ನೆಲಕ್ಕೆ 1 ತಿಂಗಳಲ್ಲಿ ಹೋಗ್ತದೆ. ಹ್ಞೂ ನಂತರ ಅದು ಡೈಲಿ ನೀರು ಕೊಡಬೇಕು ಮಾತ್ರ. ಆ ಬಿಸಿಲಿನ ತಾಪವೇ ಅದಕ್ಕೆ ಗೊತ್ತಾಗೋದಿಲ್ಲ. ಹ್ಞೂ ನೀವು ಯಾವುದೇ ಒಂದು ಈ ಬೆಡ್ನಲ್ಲಿ ಒಂದು ಗಿಡ ತೋರಿಸಿ, ಹ್ಞೂ ನಾವು ಯಾವಾಗಲೂ ಲೋಡ್ ಮಾಡುವಾಗ ಅಂತೇಳಿ ತೊಟ್ಟೆಯಲ್ಲಿ ಹಿಡಿದು ನಾವು ಲೋಡ್ ಮಾಡೋದಿಲ್ಲ. ಹ್ಞೂ ಇದು ವಿಶೇಷ ಒಂದು ಇಲ್ಲ, ನಾವು 1000 ಗಟ್ಟಲೆ ಲೋಡ್ ಮಾಡಿ ತೊಟ್ಟೆಯಲ್ಲಿ ಹಿಡ್ಕೊಳ್ಳೋದೇ ಇಲ್ಲ. ನೋಡಿ ನಾವು ಈಗ ನೀವು ಒಂದು ಎಡೆಯಿಂದ ಯಾವ್ದಾದ್ರು ತೆಗಿರಿ ಯಾವ್ದಾದ್ರು ಒಂದು ತೆಗೆಯುವ, ಯಾವ್ದಾದ್ರು ನೋಡಿ ಎಡೆ ನೋಡಿ, ಹೀಗೆ ನಾವು ಎತ್ತೇನಲ್ಲ ನೋಡಿ, ಇದು ಬೇರು ಅಡಿಗೆ ಹೋಗಿದೆ ನೋಡಿ, ಹ್ಞೂ ಹೀಗೆ ಹಿಡ್ಕೊಳ್ಳಿ, ನನಗೆ ಏನು ಹೆದರಿಕೆ ಇಲ್ಲ ಓ ನೋಡಿ. ಇಷ್ಟು ಮಾತ್ರ ಅಲ್ಲ, ಹೀಗೆ ಆಯ್ತಲ್ಲ ನೋಡಿ, ಓ ಅಂದರೆ 1.5 ಏನಿದು kg ಮಣ್ಣಿದ್ರು ಕೂಡ ಅದರಲ್ಲಿ ನಿಂತಿದೆ ಬೇರೆ ನಿಂತಿದೆ. ನೋಡಿ ಬರೀ ಮೆಲ್ಲನ ತೆಗ್ದಲ್ಲ, ನೀವು ನೋಡಿದ್ರಲ್ಲ ನೋಡಿ, ಏನಾಗೋದಿಲ್ಲ ನೋಡಿ. ಈಗ ಬಿಸಾಡ್ಬೇಕು, ಇಲ್ಲಿ ಬನ್ನಿ, ನೀವು ಬನ್ನಿ, ಇಲ್ಲಿ ಈಗ ಹಿಡ್ಕೊಳ್ಳಿ. ನಾನು ಹೇಳ್ತೇನೆ, ಯಾಕಂದ್ರೆ ಹ್ಞೂ ಅದರ ನೋಡಿ ಅಲ್ಲೇ ನಿಲ್ಲಿ, ದೂರ ನಿಲ್ಲಿ, ಏನು ಹಿಡ್ಕೊಳ್ಳಿ ಹಿಡ್ಕೊಳ್ಳಿ, ಹ್ಞೂ ಏನು ಹೆದರಬೇಡಿ, ಏನಾಗೋದಿಲ್ಲ. ಅವರಿಗೆ ಬಿಸಾಡಿ ನನಗೆ ಬಿಸಾಡಿ, ಬಿಸಾಡಿ ಅದನ್ನು ನೋಡಿ ಏನಾಗ್ತಿದೆ, ಏನಾಗೋದಿಲ್ಲ ನೋಡಿ. ಇದು ನಮ್ಮ ವಿಶೇಷ ಓಹೋ ಈ ಗಿಡ ನೋಡಿ ನೋಡಿ ಅಲ್ಲ ಏನಾಗೋದಿಲ್ಲ. ಅಂದ್ರೆ ಒಂದು ಗಿಡ ಅಲ್ಲ, ನೀವು ಇನ್ನೊಂದು ಬೇಕಾದ್ರೆ ಎಷ್ಟು ಬೇಕಾದ್ರೆ ಹೇಳಿ, ನಾನು ತೆಗೆದು ಯಾವ ಎಡೆಯಿಂದ ಬೇಕಾದ್ರೆ ಕೈ ಹಾಕಿ ತೆಗುವ, ಅಲ್ಲ ಅದು ಹೆದರಿಕೆ ಇಲ್ಲ. ನೋಡಿ ಆಯ್ತಲ್ಲ, ಓ ನೋಡಿ ಅಲ್ಲ
ಅಷ್ಟು ಗಟ್ಟಿ ಇದೆ. ಗಟ್ಟಿದೆ, ಸ್ಟ್ರಾಂಗ್, ಫರ್ಟಲಿಟಿ, ಓ ತಾಕತ್ತಂದ್ರೆ ಅದು ಗಿಡದ್ದು. ಅಂದರೆ ಒಬ್ಬ ಕೊಂಡೋಗ್ತಾನಲ್ಲ ಹೌದು ಅವ ನೆಮ್ಮದಿಯಿಂದ ಕೊಂಡೋಗ್ಬೇಕು ಅಂತ. ಹೌದು ಹೌದು ಇದರಲ್ಲಿ ಎಷ್ಟು ಲಾಭ ಅಂತಲ್ಲ, ನಾನು ಆಗಲೇ ಹೇಳಿದಲ್ಲ, ನಮಗೆ ದೇವರು ಕೊಡ್ತಾನೆ, ಅವನು ಕೊಡಬೇಕು. ಹೌದು ಇಲ್ಲಿ ನಾವು ಬಯಸಿದಷ್ಟು. ಕರೆಕ್ಟ್. ನೋಡಿ, ಮತ್ತೆ ಇದು ಬುಡ ಉಂಟಲ್ಲ, ಹಾಂ ನೀವು ನೋಡಬೇಕು, ನಮ್ಮ ಹೆಚ್ಚಿನ ಯಾವ ಗಿಡ ಬೇಕಾದ್ರೆ ನೋಡಿ, ಹ್ಞೂ ನೀವು ನೀವು ಎಷ್ಟು ಎಲ್ಲಿಂದ ಬೇಕಾದ್ರೆ ಆರಿಸಿ ತೆಗೀರಿ, ಇದರ ಬುಡ ಹೇಗೆ ಎಷ್ಟು ಸ್ಟ್ರಾಂಗ್ ಅಂತೇಳಿ ನಿಮ್ಗೆ ಆಶ್ಚರ್ಯ ಆಗ್ಬೋದು. ನೋಡಿ ಹೀಗೆ ನೋಡಿ, ಹ್ಞೂ ಈ ಬುಡ ತೋರ ಬರಬೇಕು ಗಿಡ. ಓ ಹೋ ಹೋ ಹಾಂ, ಗಿಡ ಎಷ್ಟು ಹೈಟ್ ಇದೆ ಅಂತ ನೋಡೋದಲ್ಲ, ಇದು ಕೃಷಿಕರು, ಯಾಕಂದ್ರೆ ನೀವು ಸಂದರ್ಶನಕ್ಕೆ ಬಂದರೆ ಹೇಳಿದ್ದು, ಹ್ಞೂ ಕೃಷಿಕರು ಹೆಚ್ಚಾಗಿ ನೋಡೋದು ಮಲ್ಲ ದೈ ಕೊರಲೆ ಎತ್ತರಗೋರ್ಲಿ ಎತ್ತರ, ಅಂದರೆ ಅವರಿಗೆ ಅಷ್ಟು ನಾಲೆಜ್ ತಪ್ಪಲ್ಲ, ಅವ್ರದ್ದು ಹೌದು ಅವರ ತಿಳುವಳಿಕೆ ಅಷ್ಟು. ನಾನು ಈಗ ಹೇಳ್ತೇನೆ ಕೃಷಿಕರಿಗೆ, ಎತ್ತರದ ಗಿಡ ಮುಖ್ಯ ಅಲ್ಲ, ಅದು ಆ ತಳಿಗೆ ಸರಿಯಾಗಿ ಬೆಳೆಯುವುದು. ಹ್ಞೂ ಈಗ ಮಂಗಳ ಇಂಟರ್ಸಿ ಮಂಗಳ ಅಂದರೆ ನೀವು ಎಷ್ಟು ಹುಡುಕಿದ್ರು ಇದು ಬಾಕಿ ಗಿಡಕ್ಕಿಂತ ಗಿಡ್ಡವೇ ಕಾಣುದು, ಹೌದು ಇದು ಹೆಚ್ಚು ಉದ್ದ ಹೋಗೋದಿಲ್ಲ. ಕರೆಕ್ಟ್. ಇಲ್ಲಿ ನೋಡಬೇಕಾದ ಅಂಶ ಯಾವುದು ಕೇಳಿದರೆ ಎಷ್ಟು ಬುಡ ತೋರ ಇದೆ ಅಂತ. ಕಾಂಡ ದಪ್ಪ ಇದೆ ಅಂತ. ಇದು ಅದರ ತಾಕತ್ತು, ಫೌಂಡೇಶನ್ ಟೈಟ್ ಇದ್ದರೆ ಹಾಗೆ. ಹಾಗಾಗಿ ನಾನು ಕೃಷಿಕರಿಗೆ ಇದನ್ನೊಂದು ಕೂಡ ಕಿವಿ ಮಾತು ಹೇಳಿದ್ದು, ನಾವು ಗಿಡ ಸ್ಟ್ರಾಂಗ್ ತೋರಬೇಕು ಅಂತ ಹೇಳಿ. ಹೌದು. ಈಗ ಯಾವೆಲ್ಲ ವೆರೈಟಿ ಗಿಡಗಳು ನಿಮ್ಮ ನನ್ನಲ್ಲಿ ಸರ್ ಹ್ಞೂ ನೋಡಿ, ಇದು ಇಂಟರ್ಸಿ ಮಂಗಳ ಅಂತೇಳಿ, ಹೌದು, ಇದು ಸಾಧಾರಣ ಒಂದು 10-15 ಸಾವಿರ ಗಿಡ ಇದೆ. ನಾನು ಹ್ಞೂ ಆನಂತರ ರತ್ನಗಿರಿ ಇದೆ, ಅದು ಒಂದು 8,000 ಮೇಲೆ ಇರ್ಬೋದು, 10,000. ಹೆಚ್ಚು ಕಮ್ಮಿ ಒಂದು 10,000 ಗಿಡ ಸೈಗನ್ ಇದೆ. ಹಾಗಾಗಿ ಈಗಲೇ ಸಾಧಾರಣ ಒಂದು 10,000 ಗಿಡದೆಲ್ಲ ಬುಕ್ ಆಗಿದೆ ನನ್ನದು. ಅಲ್ಲ ಹೌದೌದು, ಎಲ್ಲ ಪ್ರತಿ ವರ್ಷನೂ ಎಲ್ಲ ಸೇಲ್ ಆಗ್ತಾ ಇರ್ತದೆ. ಎಲ್ಲ ಏನು ಅಕ್ಟೋಬರ್ ಬರುವನಾದ್ರೂ ಗಿಡ ಇಲ್ಲ. ಆನಂತರ ಫೋನು ಕೇಳಿ ನನಗೆ ಬೇಜಾರಾಗ್ತದೆ ಇಲ್ಲ ಹೇಳಲಿಕ್ಕೆ, ಆದರೆ ಎಲ್ಲ ಪರಿಚಯದವರೇ ಕೇಳೋದು, ಅವ್ರಿಗೆ ಇಷ್ಟು ಬೇಕು ಅಷ್ಟು ಬೇಕು ಅಂತ. ಹಾಗಾಗಿ ನೋಡಿ, ಇದು 10-12 ಸಾವಿರ ಗಿಡ ಈಗಾಗಲೇ ಬುಕ್ ಆಗಿದೆ ನಮ್ಗೆ. ಹೌದು ಸ್ನೇಹಿತರೆ, ಒಂದು ಸರಳವಾಗಿರುವಂಥ ವಿಧಾನದಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳಿದರು. ಇವರ ಅಡಿಕೆ ಗಿಡಗಳು ಬೇಕು ಅಂತ ಹೇಳಿದರೆ ನೀವು ಇಲ್ಲಿ ಕಮೆಂಟ್ ಮಾಡಿದರೆ ಸಾಕಾಗೋದಿಲ್ಲ, ಅದರಲ್ಲಿ ನನ್ನ ನಂಬರ್ ಹಾಕಿದೆ ನೋಡಿ, ಆ ನಂಬರ್ಗೆ ಕಾಲ್ ಮಾಡಿದರೆ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿದರೂ ಕೂಡ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಅದರ ಮುಖಾಂತರ ನಿಮಗೆ ಬಂದು ನರ್ಸರಿಯಲ್ಲಿ ನೋಡಿ ಅವ್ರ ಹತ್ರ ಮಾತುಕತೆ ಮಾಡಿ ಯಾವುದು ಚೆನ್ನಾಗಿದೆ ಗಿಡಗಳು ಅದನ್ನೆಲ್ಲವನ್ನು ಆಯ್ಕೆ ಮಾಡಿಕೊಂಡು ನೀವು ಮನೆಗೆ ಹೋಗ್ಬೋದು. ಧನ್ಯವಾದಗಳು ಸರ್. ಈ ರೀತಿಯ ಒಂದು ಸಣ್ಣ ಸಣ್ಣ ನರ್ಸರಿಗಳು ಕೃಷಿಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ನೀವು ಲೋಕಲಲ್ಲಿ ಮಾಡೋದು, ಹಳ್ಳಿಯಲ್ಲಿ ಮಾಡೋದು, ತೋಟದ ಮಧ್ಯದಲ್ಲಿ ಮಾಡೋದು, ಅದರಿಂದಾಗಿ ವರ್ಷಗಟ್ಟಲೆ ಇದು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ ಇದೊಂದು ಅದ್ಭುತವಾಗಿರುವಂಥ ಒಂದು ನಂಬಿಕೆಯನ್ನು ಜನರ ಮಧ್ಯದಲ್ಲಿ ಕ್ರಿಯೇಟ್ ಮಾಡಿದೆ ಅಂತ ಅಂದ್ಕೊಂಡಿದ್ದೇನೆ. ಖಂಡಿತ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಕಡೆ ನಿಮಗೆ ಧನ್ಯವಾದಗಳು. ಧನ್ಯವಾದ ಸರ್, ಧನ್ಯವಾದ.